ಸಿಂಹರಾಶಿ ಕುಟುಂಬದ ವಾತಾವರಣ ಈ ದಿವಸ ಸಮಾಧಾನ ನೀಡುತ್ತೆ. ಕುಟುಂಬದಲ್ಲಿ ಎಲ್ಲವೂ ಕೂಡ ಏನೋ ಒಂದು ರೀತಿಯಲ್ಲಿ ಸಮಾಧಾನ, ಸುಖಕರ, ಸಂತೋಷಭರಿತವಾಗಿ ಇದೆ ಅಂತ ಹೇಳಿ ನಿಮ್ಮ ಅನುಭವಕ್ಕೆ ಬರುವಂಥದ್ದಾಗತ್ತೆ. ಕಂಪನಿಗಳಲ್ಲಿ ಕೆಲಸಗಳನ್ನು ಮಾಡ್ತಕ್ಕಂಥವ್ರಿಗೆ ಶುಭವಾದಂತಹ ದಿವಸ. ಏನೋ ನಿಮಗೆ ಬಡ್ತಿ ಸಿಕ್ಬೋದು, ಅಥವಾ ಪ್ರಮೋಷನ್ ಅನ್ನುವಂಥದ್ದು ಸಿಕ್ಬೋದು, ಇಲ್ಲ ನಿಮ್ಮ ಕೆಲಸದ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳು, ಮಾತುಗಳು ಬರ್ಬೋದು. ನಿಮ್ಮ ನೌಕರಿ ಇನ್ನೊಂದಷ್ಟು ದಿವಸ ಭದ್ರ ಅನ್ನುವಂತಹ ಒಂದು ಸೂಚನೆ ನಿಮಗೆ ಸಿಕ್ಕಬಹುದು ಅಂತ ಅರ್ಥ. ನೌಕರಿ ದೃಷ್ಟಿಯಿಂದ ವಿದೇಶ ಪ್ರಯಾಣಕ್ಕೆ ಪ್ರಯತ್ನವನ್ನು ಮಾಡಬಹುದು, ಅದಕ್ಕೆ ಅವಕಾಶಗಳಾಗತ್ತೆ. ವಿದೇಶದಲ್ಲಿರ್ತಕ್ಕಂಥವ್ರು ಇಲ್ಲಿಗೆ ಬರೋದಕ್ಕೂ ಕೂಡ ಅವಕಾಶಗಳಾಗತ್ತೆ. ಸಿಂಹರಾಶಿಯವರು ಅದನ್ನು ಗಮನಿಸ್ಕೊಳ್ಳಿ. ಎಷ್ಟೋ ದಿವಸಗಳಿಂದ ಪ್ರಯತ್ನ ಮಾಡ್ತಾ ಇರ್ತೀರಿ ಬರಬೇಕು ಅಂತ, ಹಿರೀಕರನ್ನ ನೋಡಬೇಕು ಅಂತಲೋ, ಅಥವಾ ನಾನು ಹುಟ್ಟಿದಂತಹ ಊರಿಗೆ ನಾನು ವಾಪಸ್ಸು ಹೋಗಬೇಕು ಅಂತಲೋ ಏನೋ ಪ್ರಯತ್ನಗಳು ನಡೀತಾ ಇರುತ್ತೆ, ಅವಕಾಶಗಳಾಗಿರೋದಿಲ್ಲ. ಅಂಥವರಿಗೆ ಈ ದಿವಸ ಅವಕಾಶಗಳು ಆಗಬಹುದು ಅನ್ನುವಂಥದ್ದು. ಕುಟುಂಬದ ಸಾಮರಸ್ಯವನ್ನು ಕಾಪಾಡಿಕೊಳ್ಳಿ. ಮನೆಯಲ್ಲಿ ವಾತಾವರಣ ಚೆನ್ನಾಗಿದೆ ಅಂತಾದರೆ ನಿಮ್ಮಿಂದ ಯಾವುದೇ ರೀತಿ ಅದಕ್ಕೆ ಧಕ್ಕೆ ಬರದೇ ಇರೋ ಹಾಗೆ ನೀವು ಗಮನಿಸಬೇಕು. ನೀವು ಇನ್ನಷ್ಟು ಮತ್ತಷ್ಟು ಸಂತೋಷವನ್ನು ಹೆಚ್ಚು ಮಾಡುವ ಹಾಗೆ ಇರಬೇಕು ಅಂತಕ್ಕಂಥದ್ದು. ಕುಲದೇವರನ್ನು ಪ್ರಾರ್ಥನೆ ಮಾಡಿ. ನಿಮ್ಮ ಮೂಲದೇವರು ಯಾವುದಿದೆ ಆ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ. ಶುಭವಾಗಿ. ಕನ್ಯಾ ರಾಶಿ ಈ ದಿವಸದ ನಿಮ್ಮೆಲ್ಲ ಕೆಲಸಗಳಿಗೆ ವಿಘ್ನ ಅಥವಾ ಅಡ್ಡಿ, ಸಮಸ್ಯೆ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಯಾಕೆ ಹಾಗಾಗತ್ತೆ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡ್ಕೊಳ್ಳಿ. ನಿಮ್ಮ ಯೋಜನೆಗಳು, ಆಲೋಚನೆಗಳು, ಮನಸ್ತತ್ವ ಎಲ್ಲವೂ ಕೂಡ ಧನಾತ್ಮಕವಾಗಿ ಇರಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ಅಲ್ಲಿ ಋಣಾತ್ಮಕವಾದಂತಹ ರೀತಿಯಲ್ಲಿ ಕೆಲಸ ನಡೆದರೆ, ಆಲೋಚನೆಗಳು ಬಂದರೆ, ಚಿಂತನೆಗಳಾದರೆ, ಮನಸ್ತತ್ವ ಹಾಗಿದ್ದರೆ ಎಲ್ಲವೂ ಕೂಡ ಹಾಗೆ ಆಗುವಂಥದ್ದಾಗತ್ತೆ. ಪ್ರಯಾಣಕ್ಕೆ ಈ ದಿವಸ ಶುಭವಾದಂಥದ್ದಲ್ಲ. ಪ್ರಯಾಣವನ್ನು ಮುಂದೂಡಿದರೆ ಒಳ್ಳೆಯದು. ದಿನನಿತ್ಯದ ಪ್ರಯಾಣ, ಯಾವುದೋ ಕೆಲಸಕ್ಕೆ ಹೋಗಬೇಕು, ಶಾಲೆಗೆ ಹೋಗಬೇಕು ಅಂತಂದ್ರೆ ಅದು ಯಾವುದಕ್ಕೂ ಈ ನಿಯಮ ಅನ್ವಯ ಆಗೋದಿಲ್ಲ. ವಿಶೇಷವಾದಂತಹ ಪ್ರಯಾಣ, ಯಾವುದೋ ಒಂದು ಒಳ್ಳೆಯ ಕೆಲಸಕ್ಕೆ ಹೋಗ್ತೀರಿ, ಅಥವಾ ಇನ್ಯಾವುದೋ ದೊಡ್ಡ ಕೆಲಸಕ್ಕೆ ಹೋಗ್ತೀರಿ, ಯಾರನ್ನೋ ಭೇಟಿ ಆಗಬೇಕು ಅಂತ ಅಂದ್ಕೊಂಡಿರ್ತೀರಿ, ಈ ಥರದಕ್ಕೆ ಇದು ಇವತ್ತು ಒಳ್ಳೆಯದಲ್ಲ ಅನ್ನುವಂಥದ್ದು. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೋದಿಲ್ಲ ಅಂತಾದಾಗ ನೀವು ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು ಅನ್ನೋದನ್ನು ಮಾನಸಿಕವಾಗಿ ಸಿದ್ಧತೆ ಮಾಡಿಕೊಳ್ಳಿ. ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆ ಆಗಬಹುದು, ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಆಸ್ಪತ್ರೆಗೆ ದಾಖಲಾದರೆ ಅಚ್ಚರಿ ಪಡಬೇಕಾದಂಥದ್ದಿಲ್ಲ, ಹಾಗಾಗೋದು ಬೇಡ ಅನ್ನೋದು ಪ್ರಾರ್ಥನೆ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ನಮೋ ನಮೋ ಗಣೇಶಾಯ ವಿಘ್ನೇಶಾಯ ನಮೋ ನಮಃ ವಿನಾಯಕಾಯ ವೈತುಭ್ಯಂ ವಿಕೃತಾಯ ನಮೋ ನಮಃ ಎಂಬತಕ್ಕಂತಹ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ತುಲಾರಾಶಿ ಬೇರೆಯವರನ್ನ ಟೀಕೆ ಮಾಡ್ತಕ್ಕಂಥದ್ದು ಬಹಳ ಸುಲಭವಾದ ಕೆಲಸ. ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸ್ತಕ್ಕಂಥದ್ದು ಬಹಳ ಸುಲಭವಾದ್ದು. ಆದರೆ ಆ ಬೇರೆಯವರನ್ನ ಟೀಕೆ ಮಾಡುವಂತಹ ಭರದಲ್ಲಿ ನಿಮ್ಮ ವೈಯಕ್ತಿಕವಾದಂತಹ ವಿಚಾರಗಳು ಹೊರಬಂದರೆ ಅವಮಾನ ಆಗುವಂಥದ್ದು ಯಾರಿಗೆ? ನಿಮಗೆ. ಆದ್ದರಿಂದ ಬೇರೆಯವರನ್ನ ಟೀಕೆ ಮಾಡೋದಕ್ಕೆ ಹೋಗಬೇಡಿ, ಅವಮಾನ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಪ್ರೇಮಿಗಳ ನಡುವೆ ಮಾನಸಿಕವಾದಂತಹ ಹಿಂಸೆ, ಜಗಳ, ನಂಬಿಕೆಯನ್ನು ಕಳ್ಕೊಳ್ತಕ್ಕಂತಹ ಪರಿಸ್ಥಿತಿ, ಒಬ್ಬರಿಗೊಬ್ಬರು ಮಾತನ್ನು ಬಿಡ್ತಕ್ಕಂತಹ ಸಾಧ್ಯತೆ ಇವೆಲ್ಲವೂ ಕೂಡ ಕಾಣುತ್ತೆ. ಈ ರೀತಿಯ ವಿಕೃತವಾದಂತಹ ಸಂಬಂಧವನ್ನು ನೀವು ಇಟ್ಕೊಳ್ಳೋದಕ್ಕೋಸ್ಕರನ ಪ್ರೀತಿ ಮಾಡಿದ್ದು ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ಆ ರೀತಿಯ ವಿಚಾರಗಳನ್ನು ದೂರ ಮಾಡಿ ಅನ್ಯೋನ್ಯತೆಯನ್ನು, ಸಾಮರಸ್ಯವನ್ನು ಕಾಪಾಡಿಕೊಳ್ಳಿ. ಪ್ರೀತಿ ಪ್ರೇಮದಲ್ಲಿ ನಿಮಗೆ ಒಲವಿರಲಿ, ನಂಬಿಕೆ ಇರಲಿ ಅಂತಕ್ಕಂಥದ್ದು. ಕುಟುಂಬದವರು ನಿಮ್ಮ ಪರವಾಗಿ ಮಾತಾಡಿ ನಿಮ್ಮನ್ನು ಸಮರ್ಥನೆ ಮಾಡಿಕೊಳ್ತಾರೆ. ತಪ್ಪು ಯಾರು ಮಾಡಿದ್ದಾರೆ ಅನ್ನೋದು ವಿಷಯ ಬರೋದೇ ಇಲ್ಲ ಅಲ್ಲಿ. ನಿಮ್ಮ ಪರವಾಗೇ ಕುಟುಂಬದವರು ವಾದ ಮಾಡ್ತಾರೆ, ಸಮರ್ಥನೆ ಮಾಡ್ತಾರೆ, ತಪ್ಪು ಮಾಡಿದ್ರೂ ಕೂಡ. ಈ ರೀತಿ ಆಗುತ್ತೆ. ಪ್ರೇಮ ವಿಚಾರವನ್ನು ಕುಟುಂಬದಲ್ಲಿ ತಿಳಿಸಿದರೆ ಬಹಳ ಒಳ್ಳೆಯದು. ಇಲ್ಲದೇ ಇದ್ದರೆ ವೈಯಕ್ತಿಕವಾಗಿ ಏನೇನು ಆಯಿತು ಅಂತಕ್ಕಂಥದ್ದನ್ನು ನೀವೇ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಲಕ್ಷ್ಮೀನಾರಾಯಣರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಪ್ರೇಮಿಗಳಿಗೆ ಆ ಲಕ್ಷ್ಮೀನಾರಾಯಣರು ಅನುಗ್ರಹವನ್ನು ಮಾಡಿ ಸತಿಪತಿಗಳಾಗತಕ್ಕಂತಹ ಒಂದು ಯೋಗವನ್ನು ಕರುಣಿಸಲಿ. ಶುಭವಾಗಲಿ. ವೃಶ್ಚಿಕ ರಾಶಿ ಹಣವನ್ನು ಖರ್ಚು ಮಾಡಬೇಕಾದ್ರೆ ಸ್ವಲ್ಪ ಆಲೋಚನೆ ಮಾಡಿ. ಯಾವುದಕ್ಕೆ ಹಣವನ್ನು ಖರ್ಚು ಮಾಡ್ತಾ ಇದ್ದೀನಿ, ಉದ್ದೇಶ ಏನು, ಎಷ್ಟು ಹಣ ಖರ್ಚಾಗ್ತಾ ಇದೆ, ಇವೆಲ್ಲ ಲೆಕ್ಕ ಬೇಕಾಗತ್ತೆ. ಇಲ್ಲದೇ ಇದ್ದರೆ ಮುಂದಿನ ದಿನಮಾನದಲ್ಲಿ ಈ ವಿಚಾರ ನಿಮಗೆ ಸಮಸ್ಯೆಗೆ ಸಿಗಹಾಕ್ಕೊಳ್ಳುವ ಹಾಗೆ ಮಾಡಬಹುದು. ನಿರೀಕ್ಷೆಗಿಂತ ಹಣ ಅಧಿಕವಾಗಿ ಖರ್ಚಾಗುವಂತಹ ಸಾಧ್ಯತೆಗಳೇ ಹೆಚ್ಚು ಈ ದಿವಸ. ಆದರೂ ಲೆಕ್ಕ ಇಟ್ಟಿದ್ದರೆ ಕ್ಷೇಮ ಅಂತಕ್ಕಂಥದ್ದು.
ರಹಸ್ಯ ಶತ್ರುಗಳು, ಗುಪ್ತ ಶತ್ರುಗಳು ನಿಮಗೆ ಸಮಸ್ಯೆಯನ್ನು ಉಂಟು ಮಾಡಬೇಕು ಅಂತಲೇ ಹೇಳಿ ಕಾಯ್ತಾ ಇರ್ತಾರೆ. ಅವರನ್ನು ತಪ್ಪಿಸುವಂಥದ್ದು ಕಷ್ಟ. ಆದರೆ ಜೀವನಕ್ಕೋ ಜೀವಕ್ಕೋ ಅಪಾಯ ಆಗದೇ ಇರುವ ಹಾಗೆ ನೀವು ಕೂಡ ಅದನ್ನು ಸರಿಪಡಿಸ್ಕೊಳ್ಬೇಕಾದಂಥದ್ದು. ಮಕ್ಕಳ ಚಟುವಟಿಕೆ, ಅವರ ವಿದ್ಯಾಭ್ಯಾಸ ಈ ಕಡೆ ಸ್ವಲ್ಪ ಗಮನ ಹೋದರೆ ಬಹಳ ಒಳ್ಳೆಯದು. ಯಾಕೆ ಅಂತಂದರೆ ವಯಸ್ಸಿಗೆ ಅನುಗುಣವಾಗಿ ಮಕ್ಕಳು ನಡ್ಕೊಳ್ತಾ ಇದ್ದಾರಾ ಇಲ್ವಾ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬರಬೇಕು, ನಿಮಗೆ ಗೊತ್ತಾಗಬೇಕು. ಇಲ್ಲ ಅಂತಾದರೆ ನಾಳೆ ದೊಡ್ಡ ಪ್ರಮಾಣದ ತಪ್ಪನ್ನು ನೀವು ನೋಡಬೇಕಾಗತ್ತೆ, ಎದುರಿಸಬೇಕಾಗತ್ತೆ, ಅವಮಾನವಾದೀತು, ಇದೆಲ್ಲ ಗಮನದಲ್ಲಿರಲಿ. ಸ್ನೇಹಿತರ ಜೊತೆ ಭಿನ್ನಾಭಿಪ್ರಾಯಗಳು ಹೆಚ್ಚಾದರೆ ಶತ್ರುತ್ವಕ್ಕೆ ಕಾರಣ ಆಗುತ್ತೆ. ಸೋತು ಗೆಲ್ಲತಕ್ಕಂತಹ ನಿಯಮವನ್ನು, ಸಿದ್ಧಾಂತವನ್ನು ಪಾಲಿಸಿ. ಸ್ನೇಹಿತರ ಜೊತೆಯಲ್ಲಿ ಅವಮಾನ ಏನು, ಹಠವನ್ನು ಸಾಧಿಸ್ತಕ್ಕಂಥದ್ದು ಬೇಡ ಅನ್ನುವಂತಹ ಸಲಹೆ. ತಾಪಸಮನ್ಯುವನ್ನು ಪ್ರಾರ್ಥನೆ ಮಾಡಿ. ವಾದ ವಿವಾದ ಚರ್ಚೆಗಳು ಸಿಟ್ಟಿಗೆ ದ್ವೇಷಕ್ಕೆ ಕಾರಣ ಆಗುವಂಥದ್ದು ಬೇಡ ಅನ್ನುವಂತಹ ಸಾತ್ವಿಕ ಪ್ರಾರ್ಥನೆ ನಿಮ್ಮದಾಗಿರಲಿ. ವಿಶೇಷವಾಗಿ ತಾಪಸಮನ್ಯುವನ್ನು ಪ್ರಾರ್ಥನೆ ಮಾಡುವಾಗ ವಾಹನಂ ವೃಷಭೋ ಯಸ್ಯ ವಾಸುಕಿ ಕಂಠಭೂಷಣಂ ವಾಮೇ ಶಕ್ತಿಧರಂ ವಂದೇ ವಕಾರಾಯ ನಮೋ ನಮಃ ಎಂಬತಕ್ಕಂತಹ ರುದ್ರಪ್ರಿಯವಾದಂತಹ ಮಂತ್ರವನ್ನು ಹೇಳಿಕೊಂಡ್ರೆ ಆ ರುದ್ರದೇವರ ಅನುಗ್ರಹ ನಿಮ್ಮಲ್ಲಿ ಇರತಕ್ಕಂತಹ ಆಂತರಿಕವಾದಂತಹ ಶತ್ರುತ್ವವನ್ನು ಅಥವಾ ಸಿಟ್ಟನ್ನು ಅಥವಾ ಯಾವುದೋ ಒಂದು ರೀತಿಯ ಬೇರೆ ಬೇರೆ ಆಲೋಚನೆಗಳನ್ನು, ಅದರಿಂದ ಆಗತಕ್ಕಂತಹ ದುಷ್ಪರಿಣಾಮವನ್ನು ದೂರ ಮಾಡ್ತಕ್ಕಂಥದ್ದಾಗತ್ತೆ. ಆ ವಿಶಿಷ್ಟವಾದಂತಹ ರುದ್ರ ಶಕ್ತಿಯನ್ನು ನಿಮ್ಮ ಮನದಲ್ಲಿ ನೀವು ಸ್ಥಿರಗೊಳಿಸ್ಕೊಳ್ಬೇಕು ಅಂತಕ್ಕಂಥದ್ದು ಮುಖ್ಯವಾದ ಸಾತ್ವಿಕವಾದ ಸೂಚನೆಯಾಗಿರ್ತಕ್ಕಂಥದ್ದು. ಶುಭವಾದ